ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೌರಿ ಹಾಗೆ ಅಪ್ಪುವಿನ ಮದುವೆ ಅನ್ನೋದು ವಧುವರ ಇವರಿಬ್ಬರೇ ಅನ್ನೋದು ಸತ್ಯ ರಿವೀಲ್ ಆಗ್ತದೆ. ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಆನಂದದ ಬದಲು ಅಚ್ಚರಿ ಆಘಾತ ಆಗ್ತದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೌರಿ ಅಪ್ಪು ಇಬ್ಬರು ಕೂಡ ಅವರನ್ನೇ ನೋಡೋಕೆ ಹೋಗ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಇಲ್ಲಿ ಗೊತ್ತಿಲ್ಲ. ದಾರಿ ಮಧ್ಯೆ ಮಂಗಳಮ್ಮನ ಕಾರ್ಗೆ ಆಕ್ಸಿಡೆಂಟ್ ಮಾಡಿದಾಗ ಮಂಗಳಮ್ಮಂಗೆ ಈ ಕಡೆ ಮಂಗಳಮ್ಮ ಕೂಡ ತುಂಬ ಕೋಪ ಮಾಡಿಕೊಂಡ್ರು, ತನ್ನ ಮಗ ಮದುವೆಗೆ ಒಪ್ಕೋತಾ ಇಲ್ಲ ಅಂತ. ಆಗ ಹೆಗ್ಡೆ ಅವರೇ ಹೋಗಿ ಅಪ್ಪುಗೆ ಬುದ್ಧಿ ಹೇಳಿ ನಿನ್ನ ಅಮ್ಮಂಗೋಸ್ಕರ ನೀನು ಒಪ್ಕೋಬೇಕು, ಅವರೇ ನಿನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಅವ್ರನ್ನ ಮನಸ್ಸಿಂದ ಖುಷಿಯಾಗಿ ಇಟ್ಕೋಬೇಕು, ನೀನು ಜಸ್ಟ್ ಇಷ್ಟಪಟ್ಟದನ್ನು ಮಾಡೋದಲ್ಲ, ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡಬೇಕು ಅಂತ. ಆಗ ಅಪ್ಪುಗೆ ಜ್ಞಾನೋದಯ ಆಗುತ್ತೆ. ಅಮ್ಮಂಗೆ ಹೋಗಿ ಕ್ಷಮೆ ಕೇಳಿ ಫೈನಲಿ ಹೆಣ್ಣು ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾರಲ್ಲಿ ಹೋಗಬೇಕಾಗಿದ್ರೆ ಈ ಕಡೆ ಗೌರಿ ಅಜ್ಜಿ ಅಂತೂ ಏನ ಅಪ್ಪುಗ ಅವನ್ನ ಪ್ರೀತಿಸಿದ್ದ, ಅವನಿಗೆ ಮದುವೆನ ಅವ್ನಿಗೆ ಯಾರು ಮದುವೆ ಮಾಡಿಕೊಡ್ಬೇಕು ಅಂದರೆ ಗದ್ಗೆಟ್ಟವರೇ ಮಾಡಿಕೊಡ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನಂತೂ ಯಾವುದೇ ಕಾರಣಕ್ಕೂ ಕುಂಡ್ಕೊಂಡು ಪೆಟ್ಟಾಗಿದೆ, ನೋವಾಗಿದೆ, ನನ್ನ ರಾತ್ರಿ ಕಟ್ಟಾಕ್ತಾರೆ ಅನ್ನೋ ರೀತಿಯೆಲ್ಲ ನಡೀಕೂಡ್ದು, ಅದ್ರ ಬಗ್ಗೆ ಮಾತಾಡ್ಕೂಡ್ದು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ತಾತ ಮಾತ್ರ ಏನು ಎಲ್ಲ ಕೂಡ ವಿಷಯ ಹೇಳಿದ್ದೀನಿ ಅಂತಿದ್ದಾಗೆ, ಹೌದು ಎಲ್ಲನೂ ಕೂಡ ಹೇಳಿದ್ದೀನಿ, ಅವ್ರ ಅಮ್ಮ ಮಗ ಇಬ್ಬರೇ ಇರೋದು ಅಂತ ಹೇಳ್ತಿದ್ದಾರೆ. ಆ ಕಡೆ ಅಪ್ಪನ ಕರ್ಕೊಂಡು ಅಮ್ಮ ಕೂಡ ಬಸ್ಸಲ್ಲಿ ಅದೇ ಹೋಟೆಲ್ ಕಡೆ ಬರ್ತಿದ್ದಾರೆ. ಈ ಕಡೆ ನಾನು ಇಷ್ಟಪಟ್ಟಂಥ ಸೊಸೆ ಸಿಗ್ತಿದ್ದಾಳೆ, ಅವಳಿಗೆ ಅಮ್ಮ ಇಲ್ವಂತ, ಜೊತೆಗೆ ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಫೈನಲಿ ನನ್ನ ಆಸೆ ಈಡೇರ್ತಿದೆ ಅಂತ ಖುಷಿ ಪಡ್ತಿದ್ರೆ ಆ ಕಡೆ ಮನೇಲಿ ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದಂಥ ಅತ್ತೆ ಈಗ ಮದುವೆ ನಿಲ್ಲದೆ ಫೈನಲಿ ಅಪ್ಪು ಒಪ್ಕೊಂಡು ಹೋಗಿರೋದು ಸಂಕಟ ಆಗ್ತದೆ. ಈ ಕಡೆ ಅಚ್ಚುನ ಎತ್ಕಟ್ಟಿ ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಅಂತ ಎತ್ಕೊಟ್ಟೋಕೆ ನೋಡ್ತಿದ್ದಾರೆ. ಆದರೆ ಅವಳಿಗೆ ಅಲ್ಲಿಂದೇನೂ ಆಗತ್ತಾ ಇದೆ, ಯಾವುದೋ ಗಾಸಿಪ್ ಏನೋ ಆಗ್ತದೆ, ಅದ್ರ ಬಗ್ಗೆ ಅವಳಿಗೆ ಡೀಟೇಲ್ಸ್ ಇಲ್ಲ, ಅದ್ರ ಬಗ್ಗೆ ಟೆನ್ಷನ್ ಆಗ್ತದೆ. ನಂತರ ಈ ಕಡೆ ಹೆಗ್ಡೆ ಅವರ ತಮ್ಮನ ಮಗ ಯಾರು ಇವಳನ್ನ ಮದುವೆ ಆಗೋಕ್ಕೆ ಬರ್ತಿರೋದು ಅನ್ನೋದನ್ನು ತಿಳ್ಕೋಬೇಕು ಅಂತ ರೆಸಾರ್ಟ್ ಹತ್ರನೇ ಬಂದುಬಿಟ್ಟಿದ್ದಾರೆ. ನಂತರ ಈ ಕಡೆ ಅಮ್ಮ ಮಂಗಳಮ್ಮ ಅವರಂತೂ ಯಾವುದೇ ಕಾರಣಕ್ಕೂ ನನ್ನ ಸೊಸೆಗೆ ಸೀರೆ ಇಲ್ಲದೆ ತೊಗೊಂಡು ಹೋಗೋದೇ ಇಲ್ಲ, ಸೀರೆ ತೊಗೊಂಡು ಹೋಗಬೇಕು, ಮೊದಲನೇ ಬಾರಿ ಹೆಣ್ಣು ನೋಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿ ಮಗನ ಕರ್ಕೊಂಡು ಅಂಗಡಿಗೆ ಹೋಗ್ತಾರೆ. ಮಗ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಅಮ್ಮನ ಹತ್ರ ದುಡ್ಡಿರುತ್ತೆ ಬಾಪ್ಪ ಅಂತ ಹೇಳಿ ನಂತರ ನನ್ನ ಸೊಸೆಗೆ ಏನೇ ಇದ್ರೂ ಕಾಸ್ಟ್ಲಿ ಸೀರೆನೇ ತೊಗೊಳ್ಳೋದು, 3-4 ಸಾವಿರ ರೂಪಾಯಿ, ಯಾವುದೇ ಕಾರಣಕ್ಕೂ ಕಡಿಮೆ ಸೀರೆ ಎಲ್ಲ ತೊಗೊಳ್ಳೋದಿಲ್ಲ ಅಂತ ಹೇಳಿ ಒಂದು 3-4 ಸಾವಿರ ರೂಪಾಯಿ ಸೀರೆನ ತೊಗೊಂಡು ತಾಂಬೂಲ ಸಮೇತ ರೆಸಾರ್ಟ್ ಕಡೆ ಬರ್ತಿದ್ರೆ ಆ ಕಡೆ ಅಣ್ಣ ದಾರಿ ಮಧ್ಯದಲ್ಲೇ ತನ್ನ ತಂಗಿ ಗಂಡು ನೋಡೋಕೆ ಹೋಗ್ತಿದ್ದಾರೆ ಅಂತ ಸಂಭ್ರಮದಿಂದ ಡೋಲ್ ಬಜಾಯಿಸ್ತಾ ಡ್ಯಾನ್ಸ್ ಮಾಡ್ತಿದ್ದಾರೆ ಗೌರಿ ಅಣ್ಣ. ಈ ಕಡೆ ಗೌರಿ ಕಂಡ್ರೆ ಅಜ್ಜಿಗಾಗಲ್ಲ, ಗೌರಿಗೆ ಅಜ್ಜಿ ಅಂದರೆ ಪ್ರಾಣ, ಆದರೆ ಅಣ್ಣಂಗೆ ಅಜ್ಜಿ ಕಂಡ್ರಾಗಲ್ಲ, ಗೌರಿ ಅಂದರೆ ಪ್ರಾಣ. ಬಟ್ ಅಜ್ಜಿಗಂತೂ ಮೊಮ್ಮಗ ಅಂದರೆ ತುಂಬಾ ಪಂಚಪ್ರಾಣ. ನಂತರ ಈ ಕಡೆ ಏನಿದು ಅಂದಾಗ ಇದಕ್ಕೆ ಡೋಲ್ ಇಲ್ಲ ಅಂದರೆ ನನ್ನ ತಂಗಿ ಮದುವೆ ಫಿಕ್ಸ್ ಆಗಲಿ, ಹೇಗೆ ಸಂಭ್ರಮ ಪಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ತಂಗಿ ಮಕ್ಕಳು ಗಂಡ ಅವರು ಕೂಡ ಬಂದಿದ್ದಾರೆ ಈ ಒಂದು ಹೆಣ್ಣು ನೋಡೋ ಶಾಸ್ತ್ರಕ್ಕೆ. ಜೊತೆಗೆ ಈ ಕಡೆ ರೆಸಾರ್ಟಿಗೆ ಬರ್ತಾರೆ, ಎಲ್ಲ ರೀತಿಯ ಅಣ್ಣ ವಿಚಾರ ಮಾಡ್ತಿದ್ದಾರೆ. ಫೋಟೋ ಎಲ್ಲಿ ತೋರಿಸು ಅಂತ ಹೇಳ್ತಿದ್ರೆ ಯಾವುದೇ ಫೋಟೋ ಇಲ್ಲ ಅಣ್ಣ ಅಂತ ಹೇಳ್ತಿದ್ದಾಳೆ. ಫೋಟೋ ಇಲ್ವಾ, ಫೋಟೋ ನೋಡಿದೆ ಇದಕ್ಕೆಲ್ಲವನ್ನ ಕೂಡ ಎತ್ತಿರ್ತಾ ಮಾಡಿಬಿಟ್ರ, ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಣ್ಣ. ಜೊತೆಗೆ ಫೈನಲಿ ಇಲ್ಲಿ ಬಂದೇ ಬಿಟ್ಟರು ಅಪ್ಪು ಹಾಗೆ ಮಂಗಳಮ್ಮ. ಅದಕ್ಕೂ ಮುನ್ನ ಈ ಕಡೆ ಅವ್ರಿಗೆ ತೋರಿಸಿರ್ತಕ್ಕಂಥ ಬ್ರೋಕರ್ನ ಇಟ್ಕೊಂಡು ಯಾರು ಅಂತ ಕೇಳ್ತಿದ್ದಾರೆ ಹೆಗ್ಡೆ ಚಿಕ್ಕಪ್ಪ ತಮ್ಮನ ಮಗ. ಈ ಕಡೆ ಇನ್ನೇನೋ ಬಂದೇ ಬಿಟ್ರಲ್ಲ ಅಲ್ಲಿ ಅಂತ ಹೇಳಿ ಮಂಗಳಮ್ಮ ಹಾಗೆ ಅಪ್ಪುನ ತೋರಿಸ್ತಿದ್ದಾಗೆ ಈ ಕಡೆ ಹೆಗ್ಡೆ ಅವರ ತಮ್ಮನ ಮಗ ಶಾಕ್ ಆಗ್ತಿದ್ದಾರೆ. ಏನಪ್ಪ ಇದು ಬಂದಿರೋದು ಅಪ್ಪು ಹಾಗೆ ಮಂಗಳಮ್ಮನ ಅಂತ ಹೇಳಿ ಖುಷಿಪಟ್ಟು ಆಡ್ಕೊಂಡು ವ್ಯಂಗ್ಯ ಮಾಡೋದಕ್ಕೆ ಒಂದು 4 ಜನ ಅಲ್ಲೇ ಇರ್ತಕ್ಕಂಥವ್ರನ್ನ ಕರೆದು ಇವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡಿಸಿ ಕರ್ಕೊಂಡು ಹೋಗಬೇಕು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ಹೇಳ್ತಾರೆ. ಈ ಕಡೆ ಅಪ್ಪು ಎಷ್ಟೇ ಬೇಡ ಅಂದರೂ ಕೂಡ ಕೇಳಿದೆ. ಆ 4 ಜನ ಬಂಟರು ಈ ಕಡೆ ಅಪ್ಪುನ ಎತ್ಕೊಂಡು ಮೇಲೆ ಜಮಾಯಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಎಲ್ಲರೂ ಕೂಡ ಫ್ಯಾಮಿಲಿ, ಗೌರಿ ಫ್ಯಾಮಿಲಿ ಅಲ್ಲೇ ಇದೆ. ಈ ಕಡೆ ಅಪ್ಪು ಬರ್ತಿದ್ದಾಗ ಮಂಗಳಮ್ಮನ ನೋಡ್ತಿದ್ದಾಗ ಶಾಕ್ ಆಗ್ತದೆ. ಹೂವಿನ ಗುಚ್ಛ ಎಲ್ಲ ಕೂಡ ಹಾಕ್ತಿದ್ದಾರೆ, ಹೂವಿನ ಸುರಿಮಳೆಗೆ ಇಟ್ಟಿದ್ದಾರೆ. ಫೈನಲಿ ಇಲ್ಲಿ ಅಪ್ಪು ಮತ್ತು ಮಂಗಳಮ್ಮನ ನೋಡಿದ ಇಡೀ ಮನೆ ಮಂದಿ ಶಾಕ್ ಆಗ್ತಿದ್ದಾರೆ, ಏನಿದು ಇವ್ರನ್ನ ಕರ್ಕೊಂಡು ಬಂದಿರೋದು ಅಂತ. ಈ ಕಡೆ ಮಂಗಳಮ್ಮ ಹಾಗೆ ಅಪ್ಪುಗೂ ಕೂಡ ಶಾಕ್ ಆಗ್ತದೆ, ತುಂಬ ದೊಡ್ಡ ಶಾಕ್ ಆಗ್ತದೆ. ಈ ಕಡೆ ಮನೇಲಿ ಅತ್ತೆಗೂ ಕೂಡ ಗೊತ್ತಾಗಿದೆ ಅಂತ ಶ್ರೀಮಂತರು ನಮಗಾಗುತ್ತಾರ, ನಾವೆಲ್ಲಿ ಅವರೆಲ್ಲಿ ಅಂತ
ರಚನಾಗೆ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಖುಷಿ ಸಂಭ್ರಮ ಪಡಬೇಕು ಅಂತ ಅಂದ್ಕೊಂಡಿದ್ರಲ್ಲಿ ಒಂದು ದೊಡ್ಡ ಅನಾಹುತ ಆಘಾತನೇ ನಡೀತದ. ಇಲ್ಲಿ ಬ್ರೋಕರ್ ಮಾತ್ರ ಹುಷಾರಿಲ್ದಿರೋ ಹುಡುಗಿಗೆ ಇನ್ನಂತ ಶ್ರೀಮಂತರು ಬರ್ತಾರ, ಬಡವ್ರ ಮನೆಯವರೇ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಮಂಗಳಮ್ಮ ಅವರಂತೂ ಯಾವುದೇ ಕಾರಣಕ್ಕೂ ಶ್ರೀಮಂತರ ಸಂಬಂಧ ನಮಗೆ ಬೇಡ, ಜೊತೆಗೆ ಗೌರಿಗೆ ಇರ್ತಕ್ಕಂಥ ಕಾಯಿಲೆ ಬಗ್ಗೆ ಕೂಡ ಗೊತ್ತದ. ಈ ಕಡೆ ಅವನೇನೇ ಇದ್ರು ಗತ್ಕೆಟ್ಟವ್ರು ಮದುವೆ ಆಗಬೇಕು ಅಂತ ಅಜ್ಜಿ ಹೇಳಿ ಇವತ್ತು ತಾನು ಮೊಮ್ಮಗಳನ್ನೇ ಕೊಡೋ ಸಮಯ ಬಂದಿದೆ. ಹಾಗಿದ್ರೆ ಇಲ್ಲಿ ಏನಾಗ್ಬೋದು, ಈ ಒಂದು ಮುಖಾಮುಖಿ ಆಗಿದೆ, ಆ ನಂತರ ಏನು ಗಲಾಟೆ ಆಗ್ಬಿಡತ್ತಾ. ಈ ಕಡೆ ಅಣ್ಣ ಕೂಡ ತುಂಬ ಕೋಪ ಮಾಡ್ಕೊತಿದ್ದಾರೆ. ಇದನ್ನೆಲ್ಲ ನೋಡಿ ಅವರ ನೆಂಟರಿಸ್ಟರು ಕೂಡ ತುಂಬ ಕೋಪ ಮಾಡ್ಕೊತಿದ್ದಾರೆ. ಹಾಗಾದರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿದ್ದನ್ನು ನೋಡಿ.